ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನಾನು ನಿಮಗೆ ಒಂದು ABC ಮಾಲ್ಟ್ ಪೌಡರ್ ಮಾಡೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಸೊ ತುಂಬ ಕಡೆ ಎಲ್ಲರೂ ಕೇಳಿದ್ದೀರ. ಆಲ್ಮೋಸ್ಟ್ ABC ಪೌಡರ್ ಅಂದರೆ ಸಿಕ್ಕಾಬಡೆ ಫೇಮಸ್ ಆಗಿಬಿಟ್ಟಿದೆ, ವೈರಲ್ ಆಗಿಬಿಟ್ಟಿದೆ, ತುಂಬ ಹೆಲ್ದಿ ಅನ್ನೋದು ಎಲ್ರಿಗೂ ಚೆನ್ನಾಗಿ ಗೊತ್ತಿದೆ. ಸೊ ಹಾಗಾಗಿ ಇವತ್ತು ABC ಪೌಡರ್ನ ನಾನು ತುಂಬ ದಿನದಿಂದ ಮಾಡ್ಕೋಬೇಕು ಅಂತಿದ್ದೆ. ಡೈಲಿ ಜ್ಯೂಸ್ ಮಾಡಿಕೊಂಡು ಕುಡಿತಾ ಇದ್ದೆ, ವೀಕ್ಲಿ ಒನ್ಸ್ ಆರ್ ಟ್ವೈಸ್ ಮಾಡ್ತಾಯಿದ್ದೆ. ಒಂದ್ಸಲ ಟೈಮ್ ಆಗ್ತಿರ್ಲಿಲ್ಲ. ಸೊ ಅದೆಲ್ಲ ಒಂಥರ ನನಗೆ ಏನಾಗ್ತಿತ್ತು, ಬ್ಯುಸಿ ಶೆಡ್ಯೂಲಲ್ಲಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಹಾಗಾಗಿ ನಾನೇನು ಮಾಡಿದೆ, ಸ್ವಲ್ಪ ಓಕೆ ಅಟ್ಲೀಸ್ಟ್ ಈ ABC ಪೌಡ್ರ್ ಹೆಂಗೆ ಮಾಡ್ಕೊಂಡು ನೋಡ್ಕೋಣ ಅಂತ ನಾನು ಒಂದಷ್ಟು ಯೂಟ್ಯೂಬಲ್ಲಿ ರಿಸರ್ಚ್ ಮಾಡಿದಾಗ ಸೊ ಒಣಗಿಸಿ ಅದೆಲ್ಲ ಮಾಡ್ತಾರೆ ಅಂತ ಗೊತ್ತು. ಬಟ್ ನನಗೇನಂದರೆ ಒಣಗಿಸೋದಕ್ಕೆ ನಾವಿರೋದು ಆ್ಯಕ್ಚುಲಿ ಅಪಾರ್ಟ್ಮೆಂಟಲ್ಲಿ. ಸೊ ಅಪಾರ್ಟ್ಮೆಂಟಲ್ಲಿ ನಮಗೆ ಬಿಸಿಲು ಬಿಡೋ ಸ್ವಲ್ಪ ಕಮ್ಮಿ. ಸೊ ಹಾಗಾಗಿ ಇಲ್ಲ ಮೇಲೆ ಹೋಗಬೇಕು, ಮೇಲೆ ಹೋಗಿ ಎಷ್ಟೋ ತನಕ ಒಣಗಿಸ್ಕೊಂಡು ಕೂತ್ಕೊತೀರಾ. ಸೊ ಹಾಗಾಗಿ ನಮಗೆಲ್ಲ ಟೈಮ್ ಇಲ್ಲ ಅಂತ ಹೇಳಿ ನನ್ನ ಹತ್ರ ಆ್ಯಕ್ಚುಲಿ ಏರ್ ಫ್ರೈಯರ್ ಇತ್ತು. ಸೊ ನಾನು ಅವಾಗ ತೊಗೊಂಡು ಆಲ್ಮೋಸ್ಟ್ ಇದು ತೊಗೊಂಡೆ 2-3 ವರ್ಷ ಆಯಿತು ಅಂದ್ಕೊಳ್ತೀನಿ. ಸೊ ಸಿಕ್ಕಾಪಟ್ಟೆ ಯೂಸ್ ಆಗುತ್ತೆ. ಸೊ ಹಾಗಾಗಿ ನಾನೇನು ಮಾಡಿದೆ, ನೋಡೋಣ ಟ್ರೈ ಮಾಡೋಣ, ಇದರಲ್ಲಿ ಏನಾದರೂ ಸ್ವಲ್ಪ ಅಂದರೆ ಫ್ರೂಟ್ಸಲ್ಲಿ ಆ ವೆಜಿಟೇಬಲ್ಸ್ ಇರುವಂಥ ಮಾಯ್ಶ್ಚರ್ ಹೋಗಬೇಕು, ಆ ಡ್ರೈ ಆಗಬೇಕು. ಸೊ ಅವಾಗ ಅದನ್ನು ಏನಾದರೂ ಪೌಡ್ರ್ ಮಾಡೋಕ್ಕೆ ಸಾಧ್ಯನಾ ಚೆಕ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಫೈನಲಿ ಸಕ್ಸಸ್ ಆಯಿತು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಯು ಮಸ್ಟ್ ಟ್ರೈ ABC ಮಾಲ್ಟ್ ಪೌಡರ್. ಮನೆಯಲ್ಲೇ ನೀವು ಅದ್ಭುತವಾಗಿ ಮಾಡ್ಬೋದು, ಟೇಸ್ಟ್ ಕೂಡ ಸಕ್ಕತ್ತಾಗಿರುತ್ತೆ. ಹೆಂಗೆ ಮಾಡೋದು ಏನು ಅಂತ ನೋಡೋಣ. ಫಸ್ಟ್ ಈಗ ನಾನೇನು ಮಾಡಬೇಕು ಅಂದರೆ 1/4 kg ಕ್ಯಾರೆಟ್, 1/4 kg ಬೀಟ್ರೂಟು ಮತ್ತು ಒಂದು 2-3 ಆ್ಯಪಲ್ ಅಂದ್ಕೊಳ್ಳಿ. ಸೊ ಇಷ್ಟನ್ನು ನಾನು ತೊಳೆದ್ಬಿಟ್ಟು ಈಗ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಎಷ್ಟು ತೆಳ್ಳಗೆ ಬರುತ್ತೋ ಅಷ್ಟು ಸ್ಲೈಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಅವಾಗ ಬೇಗ ಡ್ರೈ ಆಗುತ್ತೆ, ಅಷ್ಟೊಂದು ಟೈಮ್ ಬೇಕಾಗಲ್ಲ. ನೀವು ಬೇಕಾದರೆ ಏರ್ ಫ್ರೈ ಇಲ್ಲ ಅಂದರೆ ಬಿಸಿಲು ಚೆನ್ನಾಗಿದೆ ಮನೆ ಹತ್ರ ಅಂತಂದರೆ ಬಿಸಿಲಲ್ಲೂ ಒಣಸ್ಕೊಬೋದು, ಅದು ಇನ್ನೂ ಒಳ್ಳೆಯದು ಏರ್ ಫ್ರೈಗಿಂತ. ಬಟ್ ನಮ್ಗೆ ಆಪ್ಷನ್ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ಕೊಂಡಿದ್ದೀನಿ. ಸೊ ಇಷ್ಟು ಆ್ಯಪಲ್ನ ಸ್ಲೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಬೀಟ್ರೂಟು ಇದು ಅಷ್ಟೇ, ನೋಡಿ ಎಷ್ಟು ತೆಳ್ಳಗೆ ಬಂದಿದೆ. ಸೊ ನೋಡ್ಬೋದು. ಸೊ ಕ್ಯಾರೆಟು ಅಷ್ಟೇ ತುಂಬ ತೆಳ್ಳಗೆ ಚೆನ್ನಾಗಿ ಮಾಡ್ಕೊಂಡಿದ್ದೀನಿ. ಸೊ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಈ ಮೂರನ್ನು ಇವಾಗ ಏರ್ ಫ್ರೈಯಲ್ಲಿ ಆದಷ್ಟು 80 to 100 ಅಥವಾ ಮ್ಯಾಕ್ಸಿಮಮ್ 120 ಒಳಗಡೆ ನೀವು ಟೆಂಪ್ರೇಚರ್ ಸೆಟ್ ಮಾಡಿಬಿಟ್ಟು ಒಂದು 10 to 15 ಮಿನಿಟ್ಸ್ ಮಾಡಿ. 10 to 15 ಮಿನಿಟ್ಸ್ ನೀವು ಅದನ್ನು ಟೆಂಪ್ರೇಚರಲ್ಲಿ ಇಟ್ಬಿಟ್ಟು ಬಿಡಿ, ನಿಮಗೆ ಚೆನ್ನಾಗಿ ಕ್ರಿಸ್ಪಿ ಆಗುತ್ತೆ. ಆಮೇಲೆ ಒಂದು 5 ನಿಮಿಷ ಮತ್ತೆ ಸ್ವಲ್ಪ ರೊಟೇಟ್ ಇನ್ ಕೇಸ್ ಒಂದು 10 to 15 ಮಿನಿಟ್ಸ್ ಒಳಗಡೆ ನೀವು ಮತ್ತೆ ಓಪನ್ ಮಾಡಿ ಮತ್ತೆ ಬೇಕಾದ್ರೆ ನೀವು ಉಲ್ಟಾ ಪುಲ್ಟಾ ಮಾಡಿಬಿಟ್ಟು ಸ್ವಲ್ಪ ಏನಾದರೂ ಸ್ವಲ್ಪ ಈ ಕಡೆ ಫೇಸ್ ಮಾಡಿ ಇಟ್ಟಿರ್ತೀವಿ, ಮತ್ತೆ ಸ್ವಲ್ಪ ಕಲಿಸ್ಬಿಟ್ಟು ಈ ಥರ ಎಲ್ಲ ಮಾಡಿ ಕೆಳಗಡೆ ಇರೋದೆಲ್ಲ ಸ್ವಲ್ಪ ಮೇಲೆ ಬರಲಿ, ಸೊ ಮುಚ್ಚಾಕ್ದಂಗೆ ಆಗುತ್ತೆ. ಸೊ ಹಂಗೆ ಮಾಡಿಬಿಟ್ಟು ಡ್ರೈ ಮಾಡಿ ಅವಾಗ ಚೆನ್ನಾಗಾಗುತ್ತೆ ನಿಮಗೆ. ಸೊ ಇವಾಗ ಅದನ್ನು ಮಾಡೋಣ ಬನ್ನಿ, ತೋರಿಸ್ಕೊಡ್ತೀನಿ ನಾನು. ಆಗಲೇ ಈಗ ಒಂದು 5ರಿಂದ 7 ನಿಮಿಷ ಆಗಿದೆ. ಇವಾಗ ಒಂದು ಸ್ವಲ್ಪ ಅದನ್ನು ತೆಗೆದುಬಿಟ್ಟು ನೋಡೋಣ ಹೆಂಗೆ ಬಂದಿದೆ ಅಂತ. ನೋಡಿ ಹಿಂಗಾಗಿದೆ. ಈ ಕಾರ್ನ್ಫ್ಲೇಕ್ಸ್ ಥರ ಕಾಣಿಸ್ತಾ ಇದೆ ನಿಮಗೆ. ಇದನ್ನು ಇನ್ನೂ ಝೂಮ್ ಮಾಡಿ ತೋರಿಸ್ತೀನಿ 1 ನಿಮಿಷ. ಸೊ ನೋಡಿದ್ರಲ್ವಾ ಕ್ಯಾರೆಟ್ ಯಾವ ಥರ ಅದು ಮಾಯ್ಶ್ಚರೈಸ್ ಎಲ್ಲ ಹೋಗಿ ಒಂಥರ ಕ್ರಿಸ್ಪಿ ಆಗಿ ಲೈಕ್ ಕಾರ್ನ್ಫ್ಲೇಕ್ಸ್ ಥರ ಆಗಿದೆ. ಅದೇ ಥರ ಬೀಟ್ರೂಟು ಮತ್ತು ಆ್ಯಪಲ್ನ ಹಾಕ್ಬಿಟ್ಟು 180 ಟೆಂಪ್ರೇಚರ್ಸ್ಗೆ 15 ಮಿನಿಟ್ಸ್ವರೆಗೂ ಬಿಟ್ಬಿಟ್ಟು ಅದನ್ನು ನೋಡೋಣ, ಅದು ಹೆಂಗೆ ಬರುತ್ತೆ ಅಂದ್ಬಿಟ್ಟು ಚೆಕ್ ಮಾಡೋಣ. ಸೆಟ್ ಮಾಡಿ ಆ್ಯಕ್ಚುಲಿ ಈ ಆ್ಯಪಲ್ ಹಾಕಿರ್ತೀವಲ್ಲ ಇದಂತೂ ತುಂಬ ಬೇಗ ಆಗಲ್ಲ. ಆ್ಯಕ್ಚುಲಿ ಕ್ಯಾರೆಟ್ ಬೀಟ್ರೂಟ್ ಆದರೆ ಬೇಗ ಆಗಿಬಿಡುತ್ತೆ, ಬಟ್ ಬೇಗ ಆಗಲ್ಲ. ಸೊ ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ, ಬಟ್ ಇನ್ನೂ ಆಗಿಲ್ಲ ಇದು. ಸೊ ಮತ್ತೆ ಇನ್ನೊಂದು ಸಲ ಎಲ್ಲ ತಿರುಗಿಸಿ ಹಾಕ್ಬಿಟ್ಟು ಫ್ಲಿಪ್ ಮಾಡಿ ಮತ್ತೆ ಇಡ್ತಾಯಿದ್ದೀನಿ. ಸೊ ಸದ್ಯಕ್ಕೆ ಇನ್ನೂ ಹಸಿ ಆಗಿದೆ, ಅದಿನ್ನೂ ಮಾಯ್ಶ್ಚರ್ ಹೋಗಿಲ್ಲ. ಸೊ ಇನ್ನೊಂದು ಸ್ವಲ್ಪ ಅದು ಎಲ್ಲ ತೆಗೆದುಬಿಟ್ಟು ಹಾಕೋಣ. ಸೊ ಇದು ಆಲ್ಮೋಸ್ಟ್ ನಾವು 1/4 kg ಕ್ಯಾರೆಟ್ ತೊಗೊಂಡಿರೋದು. ಸೊ 1/4 kg ಕ್ಯಾರೆಟಲ್ಲಿ ನೋಡಿ ಇಷ್ಟೇ ಎಷ್ಟಾಗಿದೆ. ಅದು ಒಣಗಿದ ಮೇಲೆ ನೀವು ಬಿಸಿಲಲ್ಲಿ ಹಾಕಿ ಒಣಗಿಸಿದ್ರೂ ಅದು ಹಿಂಗೆ ಆಗೋದು. ಸೊ ನಮಗೆ ಬಿಸಿಲಿಲ್ಲ ಅಂತ ಹೇಳ್ಬಿಟ್ಟು ನಾವು ಏರ್ ಫ್ರೈಗೆ ಇಟ್ಬಿಟ್ಟು ನಾನು ಈ ಥರ ಮಾಡಿದ್ವಿ. ಒಂದು 15 ಮಿನಿಟ್ಸ್ ಸಾಕಾಗಿಲ್ಲ ಅಂದರೆ ಇನ್ನೊಂದು 10 ಮಿನಿಟ್ಸ್ ಜಾಸ್ತಿ ಮಾಡಿಬಿಟ್ಟು ಒಂದು 80 ಟೆಂಪ್ರೇಚರ್ಗೆ ಸೆಟ್ ಮಾಡಿದ್ರೆ ಮೈಲ್ಡಾಗಿ ಅದಾಗುತ್ತೆ. ಸೀದೋಗೋದು ಆ ಥರದ್ದೆಲ್ಲ ಆಗಲ್ಲ. ಏರ್ ಫ್ರೈಯಲ್ಲಿ ನೀವು ಡ್ರೈ ಮಾಡಾದ್ಮೇಲೆ ನಿಮಗೆ ಈ ಥರ ಆಗುತ್ತೆ. ಆಲ್ಮೋಸ್ಟ್ ನಿಮಗೆ ತುಂಬ ಡ್ರೈ ಆಗಿಬಿಡುತ್ತೆ. ಸೊ ಇಲ್ಲಿ ಯಾವುದೇ ರೀತಿ ಮಾಯ್ಶ್ಚರ್ ಇರೋದಲ್ಲ. ಹಾಗಾಗಿ ಏನಾಗುತ್ತೆ, ನೀವು ಪೌಡ್ರ್ ಮಾಡಿ ಹಾಕಿದ್ಮೇಲೆ ನಿಮಗೆ ಬೇಗ ಹಾಳಾಗಲ್ಲ. ಬೇಗ ಅಂದರೆ ಮೀನ್ಸ್ ಹಾಳಾಗೋದೇ ಇಲ್ಲ. ನಾನು ಆ್ಯಕ್ಚುಲಿ ಇದನ್ನು 1 ತಿಂಗಳು ಇಟ್ಬಿಟ್ಟು ನೋಡಿದ್ದೀನಿ, ಏನೂ ಹಾಳಾಗಿಲ್ಲ. ನೀವು ಟ್ರೈ ಮಾಡ್ಬೋದು. ನೀವು ಯಾವ ಡ್ರೈ ಫ್ರೂಟ್ಸ್ ಬೇಕೋ ಅದರಲ್ಲಿ ನಿಮಗೆ ಬಾದಾಮಿ ಆಗಿರ್ಬೋದು, ಗೋಡಂಬಿ, ಪಿಸ್ತಾ,
ಮತ್ತು ಮೆಲನ್ ಸೀಡ್ಸ್ಗಳು ಈ ಥರ ಸೀಡ್ಸ್ ಎಲ್ಲ ಬರ್ತವೆ ಅದೆಲ್ಲ ನೀವು ಒಂದೊಂದಾಗಿ ಹುರ್ಕೊಂಡು ನಿಮ್ಗೆ ಯಾವ್ಯಾವ ಥರದ್ದು ಬೇಕೋ ಅದೆಲ್ಲ ಸ್ವಲ್ಪ ಡ್ರೈ ರೋಸ್ಟ್ ಜಸ್ಟ್ ಒಂದು 5 ಮಿನಿಟ್ಸ್ ಸಿಮ್ಮಲ್ಲಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದು ಡ್ರೈ ಆದರೆ ಸ್ವಲ್ಪ ಬಿಕಾಸ್ ಅದು ಪೌಡ್ರ್ ಮಾಡಿರ್ತೀವಲ್ಲ ಅದು ಹಾಳಾಗಬಾರ್ದು ಅಂತ ಹೇಳ್ಬಿಟ್ಟು ನಾವು ಈ ಥರ ಮಾಡ್ತಾಯಿದ್ವಿ. ಹೀಗೆ ನೀವು ನಿಮ್ಗೆ ಯಾವ್ದು ಬೇಕೋ ಅದು ಎಲ್ಲ ಡ್ರೈ ಫ್ರೂಟ್ಸ್ನೂ ಇಲ್ಲಿ ಹಾಕೋಬೋದು. ನಾನಿಲ್ಲಿ ಕ್ಯಾಶ್ಯೂ ಹಾಕ್ಕೊಂಡಿದ್ದೀನಿ, ಬಾದಾಮ ಮತ್ತು ಮೆಲನ್ ಸೀಡ್ಸು ಮತ್ತು ಏಲಕ್ಕಿ, ಸ್ವಲ್ಪ ಹಾಲಿನ ಪುಡಿ ಇದೆಲ್ಲ ಹಾಕಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನೆಲ್ಲ ಹಾಕಿದ್ದೀನಿ. ಸೊ ಡ್ರೈ ಮಾಡಿಕೊಂಡು ಸೊ ನೋಡಿ ಈ ಥರ ಆಗುತ್ತಲ್ವ, ಈ ಥರ ಆದಮೇಲೆ ಒಂದ್ಸಲ ಫಸ್ಟ್ ಪೌಡ್ರ್ ಮಾಡಿಟ್ಕೊಳ್ಳಿ. ಪೌಡ್ರ್ ಮಾಡಾದಮೇಲೆ ನಿಮ್ಗೆ ಬೇಕಾಗಿರೋಂಥ ಡ್ರೈ ಫ್ರೂಟ್ಸ್ನೆಲ್ಲ ನೀವು ಹಾಕ್ಕೊಂಡು ಇದು ಮಾಡ್ಕೋಬೋದು. ನಿಮಗೆ ಇನ್ ಕೇಸ್ ಏನಾದರೂ ಇದಕ್ಕೆ ಸಕ್ಕರೆ ಹಾಕೋಬೇಕು ಅಥವಾ ಕಲ್ ಸಕ್ಕರೆ ಆ ಥರ ಏನಾದರೂ ಬೆಲ್ಲ ಹಾಕ್ಕೊಂತಿನಂದರೆ ಅದು ನಿಮ್ಮ ಇಷ್ಟ. ಬಟ್ ನನಗೇನು ಅಂದರೆ ಅದೆಲ್ಲ ಹಾಕೊಳ್ಳೋ ಬದಲು ನ್ಯಾಚುರಲ್ ಸ್ವೀಟಾಗಿರಲಿ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಡ್ರೈ ಡೇಟ್ಸ್ನ ತೊಳ್ಕೊಂಡು ವಾಶ್ ಮಾಡಿ ಒಣಗಿಸಿ ಹಾಕ್ಕೊಂಡಿರೋದು. ಸೊ ಫೈನಲಿ ಪುಡಿ ಈ ಥರ ಆಗುತ್ತೆ. ಹಾಲ್ಗೆ ಹಾಕೊಂಡ್ರೆ ಈ ಥರ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ. ಬಾಯ್.